ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ನೀಟ್ ಕೌನ್ಸಿಲಿಂಗ್ 2024 ಆ್ಯಂಡ್ ಹಾಗೇನು KCET ಕೌನ್ಸಿಲಿಂಗ್ 2024 ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸ್ಟೂಡೆಂಟ್ಸು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಮರಿದೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಹಾಗೇನು ಪಟ್ ಅಂತ ಒಂದು ಲೈಕನ್ನು ಮಾಡಿ. ಮೊದಲಿಗೆ ಈ ಒಂದು ನೀಟ್ ಕೌನ್ಸಿಲಿಂಗ್ ಬಗ್ಗೆ ಮಾತಾಡೋಣ. ನೀಟ್ದು ಮತ್ತೆ ಏನಾದರೂ ಎಕ್ಸಾಮ್ ಆಗುತ್ತಾ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ನಡೀತಿತ್ತು. ನೆನ್ನೆನೂ ಹಿಯರಿಂಗ್ ಆದರೆ ಇತ್ತು. ಹಿಯರಿಂಗ್ ಆಗಿದ್ದಾದಮೇಲೆ ಬಂದಿರುವಂತಹ ಅಪ್ಡೇಟ್ಸ್ ಏನು ಅಂತ ಅಂದರೆ ಈಗ ಮತ್ತೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಈಗ ನೆಕ್ಸ್ಟು 18th ಜುಲೈಗೆ ಮತ್ತೆ ಇದ್ರ ಬಗ್ಗೆ ಹಿಯರಿಂಗ್ ಆದರೆ ಇದೆ. ಇಲ್ಲಿ ಯಾವುದೇ ಒಂದು ರೀತಿಯ ಫೈನಲ್ ಡಿಸಿಷನ್ ಆದರೆ ಬಂದಿಲ್ಲ. ಈಗ 18th ಜುಲೈಗೆ ಮತ್ತೆ ಹಿಯರಿಂಗ್ ಆದರೆ ಇದೆ. ಬಟ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದ್ದಾರೆ ಅಂತ ಅಂದರೆ NTA ಕಡೆಯಿಂದ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ನಾವು MCC ಕೌನ್ಸಿಲಿಂಗನ್ನು ಜುಲೈ 3rd ವೀಕಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಈಗ ನಿಮಗೆ 3rd ವೀಕಲ್ಲಿ MCC ಕೌನ್ಸಿಲಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ. MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದ ವಿತಿನ್ 1 ವೀಕ್ ಒಳಗಡೆ ನಮ್ಮ ಒಂದು ಸ್ಟೇಟಲ್ಲೂ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ಕೋತಾರೆ. ಈಗ ಒನ್ಸ್ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ನಮ್ಮ ಒಂದು ಸ್ಟೇಟಲ್ಲೂ ನಿಮಗೆ ನೀಟ್ದು ಫಸ್ಟ್ ರೌಂಡ್ದು ಕೌನ್ಸಿಲಿಂಗ್ ಸ್ಕೆಡ್ಯೂಲನ್ನು ಆದರೆ ಬಿಡ್ತಾರೆ. ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ಈ ಮಂತ್ 4th ವೀಕಲ್ಲಿ ಆದರೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಆದರೆ ಇದೆ. ಸ್ಟೂಡೆಂಟ್ಸ್ಗಳು ವೆಯ್ಟ್ ಮಾಡಿ. ಆ್ಯಂಡ್ ಇಲ್ಲಿ ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಿದ್ರು ಮತ್ತೆ ಏನಾದರೂ ಎಕ್ಸಾಮ್ ನಡೆಯುತ್ತಾ ಸರ್ ಏನು ಅಂತ ಹೇಳಿಬಿಟ್ಟು. ಮತ್ತೆ ಎಕ್ಸಾಮ್ ನಡೆಯೋ ಚಾನ್ಸಸ್ ಆದರೆ ತುಂಬಾ ಕಡಿಮೆ ಇದ್ದಾವೆ. ಯಾಕಂತ ಅಂದರೆ ಈಗಾಗಲೇ NTA ಕಡೆಯಿಂದ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ನಾವು MCC ಕೌನ್ಸಿಲಿಂಗನ್ನು ಜುಲೈ 3rd ವೀಕಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರು ಒನ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದರೆ ನಮ್ಮ ಒಂದು ಸ್ಟೇಟ್ ಗೌರ್ಮೆಂಟನ್ನು ಸಹ ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಜೊತೆಗೆ ಇಲ್ಲಿ KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳ್ತಿದ್ರಿ. ಈಗ ನಮ್ಮ ಒಂದು ಸ್ಟೇಟಲ್ಲಿ ನೀಟ್ ಕೌನ್ಸಿಲಿಂಗು ಜುಲೈ 4th ವೀಕಲ್ಲಿ ಆದರೆ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ. ಈಗಾಗಲೇ KEA ಡೈರೆಕ್ಟರ್ ಕಡೆಯಿಂದ ಅಪ್ಡೇಟ್ಸ್ ಆದರೆ ಬಂದಿತ್ತು. ನಾವು ನೀಟ್ ಕೌನ್ಸಿಲಿಂಗನ್ನು ಆ್ಯಂಡ್ ಹಾಗೇನು ಈ ಒಂದು KCET ಕೌನ್ಸಿಲಿಂಗನ್ನು ಒಂದೇ ಸಲ ನಡೆಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು. ಹಾಗಾಗಿ KCET ಕೌನ್ಸಿಲಿಂಗನ್ನು ಜುಲೈ 4th ವೀಕಲ್ಲಿ ಆದರೆ ಸ್ಟಾರ್ಟ್ ಆಗೋ ಚಾನ್ಸಸ್ ಆದರೆ ಇದಾವೆ. ಸ್ಟೂಡೆಂಟ್ಸು ಅಲ್ಲಿಯ ತನಕ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇದು KCET ಆ್ಯಂಡ್ ಹಾಗೇನು ಸಹ ನೀಟ್ಗೆ ಸಂಬಂಧಪಟ್ಟಂತಹ ಇರುವಂತಹ ಅಪ್ಡೇಟ್ಸು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಹಾಗೇನು ಹೆಚ್ಚಿಗೆ ಏನು ಕಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡಿ.